ಒಬ್ಬ ವ್ಯಕ್ತಿಗೆ ಹಾಸ್ಪಿಟಲ್ ಇಂದ ಎಚ್ಚರಿಕೆ ಆದಾಗ ಗೊತ್ತಾಗುತ್ತೆ ಎರಡು ಗ್ಯಾಂಗು ಇವನನ್ನ ಸಾಯಿಸೋದಕ್ಕೆ ಹಟ್ಟಾಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ. ಹೀಗಾಗಿ ಇವನು ಓಡೋಕೆ ಶುರು ಮಾಡ್ತಾನೆ. ಓಡ್ತಾ ಇದ್ದಾನೆ ಹಾಗೆ ಇವನ್ಗೆ ಕೆಲವು ವಿಷಯಗಳು ಕೂಡ ಗೊತ್ತಾಗ್ತಾ ಹೋಗ್ತಾ ಇದಾವೆ. ಈ ವ್ಯಕ್ತಿ ನಿಂತಕ್ಕೆ ಆ ಜನಗಳು ಸಾಯಿಸೋಕೆ ಬರ್ತಾ ಇದ್ದಾರೆ. ಇವನ್ಗೆ ಆ ತರ ವಿಷಯಗಳು ಏನು ಗೊತ್ತಾಗ್ತಾ ಇದೆ ಅಂತ ಇವತ್ತು ನಾವು ಈ ಮೂವಿಲ್ ತಿಳ್ಕೊಳ್ಳೋಣ. ಅಂದಾಗೆ ಈ ಮೂವಿ ಹೆಸರು ಇನ್ಫರ್ನೋ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ದ ವರ್ಲ್ಡ್ಸ್ ಎಂಡ್ ಅನ್ನೋ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಜಾಬ್ರಿಸ್ಟ್ ಅನ್ನೋ ಒಂದು ಬಿಲಿಯನಿಯರ್ ಒಂದು ಸ್ಪೀಚ್ ನ ಕೊಡ್ತಾ ಇರ್ತಾನೆ. ಈ ಪ್ರಪಂಚದಲ್ಲಿ 8 ಬಿಲಿಯನ್ ಗಿಂತನೂ ಜಾಸ್ತಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಹೀಗೆ ಹೋಗ್ತಾ ಇದು ಡಬಲ್ ಕೂಡ ಆಗುತ್ತೆ. ಈ ತರ ಆದ್ರೆ ಪ್ರಪಂಚದ ಮೇಲೆ ಮನುಷ್ಯರು ಜಾಸ್ತಿ ಆಗಿ ರಿಸೋರ್ಸ್ ಎಲ್ಲ ಕಮ್ಮಿ ಆಗ್ಬಿಟ್ಟು ಪ್ರಪಂಚನೇ ನಾಶ ಆಗಂತ ಪರಿಸ್ಥಿತಿಗೆ ಬರುತ್ತೆ. ಆ ತರ ಒಂದು ಪರಿಸ್ಥಿತಿ ಬರಬಾರ್ದು ಅಂದ್ರೆ ನಾವೇನಾರ ಒಂದು ಆಕ್ಷನ್ ತಗೊಬೇಕು ಅಂದ್ಬಿಟ್ಟು ಜನರಿಗೆ ಸ್ಪೀಚ್ ನ ಕೊಡ್ತಾ ಇರ್ತಾನೆ. ಇದಾದ್ಮೇಲೆ ಇದೇ ವ್ಯಕ್ತಿ 3 ಜನ ಆಫೀಸರ್ಸ್ ಕೈಯಿಂದ ಓಡೋಗ್ತಿರ್ಬೇಕಾದ್ರೆ ಇವನ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಇವನು ಒಂದು ವೈರಸ್ ನ ಕಂಡಿಡ್ದಿದ್ದಾನೆ. ಅದನ್ನೇನಾದ್ರೂ ಎಕ್ಸಿಕ್ಯೂಟ್ ಮಾಡಿದ್ರೆ ಭೂಮಿ ಮೇಲಿರುವಂತ 50% ಜನಗಳು ಸತ್ತೇ ಹೋಗ್ಬಿಡ್ತಾರೆ. ಆ ತರ ಒಂದು ವೈರಸ್ ನ ಇವನು ಕಂಡಿಡ್ದಿರ್ತಾನೆ. ಆದ್ರೆ ಇದು ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟು ಇವನ್ನ ಹಿಡಿಯೋದಕ್ಕೆ ಅಂತ ಬರ್ತಾ ಇರ್ತಾರೆ. ಆದ್ರೆ ಇವನು ಇವ್ರ ಕೈಗೆ ಸಿಗೋದಿಲ್ಲ. ಹೀಗಾಗಿ ಇವನು ಒಂದು ಎತ್ತರವಾದ ಟವರ್ ಹತ್ರ ಬಂದ್ಬಿಟ್ಟು ಅಲ್ಲಿಂದ ಜಿಗಿದು ಬಿಡ್ತಾನೆ. ನನ್ನ ಒಂದು ಪ್ಲಾನ್ ಯಾವತ್ತೂ ಕೂಡ ಫೇಲ್ ಆಗೋದಿಲ್ಲ, ಯಾಕೆಂದ್ರೆ ನನ್ನದು ಟೀಮ್ ಇದೆ. ನಾನು ಇವಾಗ ಸತ್ರು ಕೂಡ ಅವರು ಈ ಕೆಲಸನ ಪೂರೈಸ್ತಾರೆ ಅಂತ ಇವನು ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಮುಂದಿನ ಸೀನ್ ಅಲ್ಲಿ ಒಬ್ಬ ವ್ಯಕ್ತಿನ ನೋಡ್ತೀವಿ. ಇವನ ಹೆಸರು ರಾಬರ್ಟ್ ಅಂತ. ರಾಬರ್ಟ್ ಗೆ ತಲೆಗೆ ಏಟ್ ಬಿದ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಇವನ್ಗೆ ತುಂಬಾನೇ ವಿಚಿತ್ರವಾಗಿರೋಂತ ವಿಷನ್ ಎಲ್ಲ ಕಾಣ್ತಾ ಇರುತ್ತೆ. ಇವನ ಅಕ್ಕಪಕ್ಕ ಇರುವಂತ ಜನರ ತಲೆ ಎಲ್ಲ ಉಲ್ಟಾ ತಿರುಗಿಕೊಂಡಿರೋದು, ಕೆಲವರು ಬೆಂಕಿಯಿಂದ ಸುಟ್ಟು ಹೋಗ್ತಿರೋದು, ಅಂದ್ರೆ ನರಕದ ಟೈಪ್ ರೀತಿ ಇವನು ಇಲ್ಲಿ ನೋಡ್ತಾ ಇರ್ತಾನೆ. ಅವಾಗ ಈ ವ್ಯಕ್ತಿಗೆ ಪ್ರಜ್ಞೆ ಬಂದಾಗ ಗೊತ್ತಾಗುತ್ತೆ ಇವನು ಇಟಲಿ ಫ್ಲಾರೆನ್ಸ್ ನ ಒಂದು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ. ಬಟ್ ಆದ್ರೆ ಇವನ್ಗೆ ಕಳೆದ 2 ದಿನ ಏನೇನ್ ನಡೀತು ಅನ್ನೋದು ಯಾವುದನ್ನು ಕೂಡ ನೆನಪಾಗಿರೋದಿಲ್ಲ. ಮೆಮೊರಿ ಲಾಸ್ ಆಗಿರುತ್ತೆ. ಇವನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತ ಒಂದು ಡಾಕ್ಟರ್ ಇಲ್ಲೇ ಇರ್ತಾಳೆ. ಇವಳ ಹೆಸರು ಸಿಯಾನ ಅಂತ. ಸಿಯಾನ ಕೂಡ ಹೇಳ್ತಾಳೆ, ನಿಮ್ಮ ತಲೆಗೆ ಪೆಟ್ಟಾಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಮೆಮೊರಿ ಲಾಸ್ ಆಗಿದೆ, ಸ್ವಲ್ಪ ದಿನದಲ್ಲೇ ಅದು ವಾಪಸ್ ಬಂದ್ಬಿಡುತ್ತೆ ಅಂತ. ಬಟ್ ಆದ್ರೆ ಇವನ್ಗೆ ವಿಚಿತ್ರವಾಗಿ ಏನೇನೋ ವಿಷನ್ಗಳು ಕಾಣ್ತಾ ಇರುತ್ತೆ. ಯಾವ್ದೋ ಒಂದು ಲೇಡಿ ಇವನ ಹತ್ರ ಮಾತಾಡ್ತಿರೋ ಹಾಗೆ, ಇವನು ಯಾರಿಗೋಸ್ಕರವೂ ಕಾಯ್ತಿರೋ ಹಾಗೆ ಅದೆಲ್ಲ ಇವನ್ಗೆ ಕಾಣ್ತಾ ಇರುತ್ತೆ. ಆಗ ಅದೇ ಹಾಸ್ಪಿಟಲ್ಗೆ ವಯಂತ ಅನ್ನೋ ಒಂದು ಲೇಡಿ ಬಂದ್ಬಿಟ್ಟು ಈ ರಾಬರ್ಟ್ ನ ಶೂಟ್ ಮಾಡಿ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿದ ಸಿಯಾನ ರಾಬರ್ಟ್ ನ ಕಾಪಾಡ್ಕೊಂಡು ಹಾಗೆ ಒಂದು ಬಟ್ಟೆಗಳನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಆದ್ರೂ ಕೂಡ ವಯಂತ ಇವ್ರನ್ನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಆದ್ರೆ ಇವರು ಸಿಗೋದಿಲ್ಲ. ಒಂದು ಟ್ಯಾಕ್ಸಿನ ಉಪಯೋಗಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತೆ ರಾಬರ್ಟ್ ಗೆ ಪ್ರಜ್ಞೆ ಬಂದಾಗ ಸಿಯಾನನ ಮನೇಲಿ ಇರ್ತಾನೆ. ಸಿಯಾನಗೂ ಕೂಡ ಅರ್ಥ ಆಗ್ತಾ ಇರೋದಿಲ್ಲ ಈ ವ್ಯಕ್ತಿ ಯಾರು, ಈ ವ್ಯಕ್ತಿನ ಸಾಯಿಸೋದಕ್ಕೆ ಆ ಲೇಡಿ ಯಾಕೆ ಬರ್ತಿದ್ಲು ಅಂತ. ರಾಬರ್ಟ್ ಕೂಡ ನನ್ಗೇನು ಕೂಡ ಗೊತ್ತಿಲ್ಲ, ನಾನು ಇವಾಗ ರಿಲ್ಯಾಕ್ಸ್ ಆಗ್ಬೇಕು, ನಂಗೊಂದು ಕಪ್ಪು ಕಾಫಿ ಸಿಗುತ್ತಾ ಅಂದಾಗ ಇವಳು ಕೂಡ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾಳೆ. ಅವಾಗ ಇವನು ಸಿಯಾನನು ಲ್ಯಾಪ್ಟಾಪ್ ನ ಯೂಸ್ ಮಾಡ್ಕೊಂಡು ತನ್ನ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಲಾಗಿನ್ ಮಾಡ್ಕೋತಾನೆ. ಅವಾಗ ಇವನ್ಗೆ ಬಂದಿರುವಂತ ಮೇಲ್ಸ್ ನ ಚೆಕ್ ಮಾಡ್ತಾನೆ. ಚೆಕ್ ಮಾಡಿದಾಗ ಇಗ್ನಾಜಿ ಅನ್ನೋ ಒಬ್ಬ ವ್ಯಕ್ತಿ ಇವನ್ಗೆ ಮೇಲ್ ನ ಮಾಡಿರ್ತಾನೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ, ನಾವಿಬ್ರು ಸೇರ್ಕೊಂಡು ಕದ್ದಿರುವಂತ ವಸ್ತುನ ಪ್ಯಾರಡೈಸ್ 25 ಅಲ್ಲಿ ಬಚ್ಚಿಟ್ಟಿದೀವಿ ಅಂತ ಹೇಳಿರ್ತಾನೆ. ಹಾಗೆ ನನ್ನನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೆ, ನೀನು ಕೂಡ ಹುಷಾರಾಗಿರುವಂತ ಮೇಲ್ ನ ಮಾಡಿರ್ತಾನೆ. ಈ ಇಗ್ನಾಜಿಯೋ ಬೇರೆ ಯಾರು ಆಗಿರೋದಿಲ್ಲ, ಇವನ ಫ್ರೆಂಡ್ ಆಗಿರ್ತಾನೆ. ಬಟ್ ಆದ್ರೆ ಇವನ್ಗೆ ನೆನಪೇ ಇರೋದಿಲ್ಲ ಇಗ್ನಾಜಿಯೋ ನನ್ನ ಫ್ರೆಂಡ್ ಅಂತ. ಆಗ ಸಿಯಾನ ಬಂದ್ಬಿಟ್ಟು ಇವನ್ನ ಫ್ರೆಶ್ ಅಪ್ ಆಗೋದಕ್ಕೆ ಹೇಳ್ತಾರೆ. ಹೀಗಾಗಿ ಇವನು ಕೂಡ ಫ್ರೆಶ್ ಅಪ್ ಆಗ್ತಾನೆ. ಸಿಯಾನನ್ನು ಕೂಡ ತನ್ನ ಬಾಯ್ ಫ್ರೆಂಡ್ ಬಟ್ಟೆನ ಕೊಡ್ತಾಳೆ ಹಾಕೊಳ್ಳೋದಕ್ಕೆ ಅನ್ಬಿಟ್ಟು. ಇವನು ಕೂಡ ಹಾಕೊಂಡು ತನ್ನ ಹಳೆಯ ಕೋಟ್ ನ ಹಾಕೋತಾನೆ. ಆ ಕೋಟ್ ನ ಹಾಕೊಂಡಾಗ ಅದರ ಒಳಗಡೆ ಇವನ್ಗೆ ಒಂದು ಟ್ಯೂಬ್ ಸಿಗುತ್ತೆ. ಇದನ್ನ ಏನ್ ಟ್ಯೂಬ್ ಅಂತ ಸಿಯಾನನ್ನ ಕೇಳಿದಾಗ ಇದನ್ನ ನೋಡಿ ಸಿಯಾನನ್ನು ಕೂಡ ಶಾಕ್ ಆಗ್ತಾಳೆ. ಯಾಕೆಂದ್ರೆ ಈ ತರ ಟ್ಯೂಬ್ ಅಲ್ಲಿ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ ಗಳಿರುತ್ತೆ, ಅಂದ್ರೆ ದೇಶಕ್ಕೆ ಸಂಬಂಧಪಟ್ಟಿರೋ ಅದು. ಹೀಗಾಗಿ ಇದು ಗೌರ್ಮೆಂಟ್ ನ ಇಶ್ಯೂ. ಈ ಟ್ಯೂಬ್ ನಿನ್ನ ಹತ್ರ ಇದೆ ಅಂದ್ಮೇಲೆ ಇದನ್ನ ನಾವು ಗೌರ್ಮೆಂಟ್ ಗೆ ತಿಳಿಸ್ಬೇಕು ಅಂದಾಗ ಇವನು ಕೂಡ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇವನ್ಗೆ ಗೊತ್ತಾಗ್ಬೇಕಾಗಿರುತ್ತೆ ಈ ಟ್ಯೂಬ್ ನನ್ನ ಹತ್ರ ಯಾಕೆ ಬಂತು, ನಾನು ಯಾಕೆ ಹಾಸ್ಪಿಟಲ್ ಅಲ್ಲಿ ಇದ್ದೆ, ಪ್ರತಿಯೊಂದನ್ನು ಕೂಡ ಇವನ್ಗೆ ತಿಳ್ಕೊಬೇಕಾಗಿರುತ್ತೆ. ಇದರಿಂದ ಈ ಟ್ಯೂಬ್ ನ ಓಪನ್ ಮಾಡೋಣ, ಏನಿದೆ ಅಂತ ನೋಡೋಣ ಅನ್ಬಿಟ್ಟು ಹೇಳಿ ಓಪನ್ ಮಾಡಿಸ್ತಾನೆ. ಓಪನ್ ಮಾಡಿದಾಗ ಅದ್ರೊಳಗಡೆ ಡಾಂಡೆ ಹೇಳಿರುವಂತಹ ನರಕ ಲೋಕದ ಮ್ಯಾಪ್ ಇರುತ್ತೆ. ಈ ಡಾಂಡೆ ಒಬ್ಬ ಪೊಯಟರ್. ಇವನು ನರಕ ಹೇಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾನೆ. ಅದರ ಮ್ಯಾಪ್ ಇದು. ಆದ್ರೆ ಆ ಮ್ಯಾಪ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಅದರ ಒಳಗಡೆ ಸೀಕ್ರೆಟ್ ಆಗಿರೋ ಕೆಲವು ವರ್ಡ್ಸ್ ಗಳಿದೆ ಅಂತ. ಹಾಗೆ ಇವ್ರಿಗೆ
ಇವ್ರಿಗೆ ಆ ಮ್ಯಾಪ್ ಅಲ್ಲಿ ಜಾಬ್ರಿಯಸ್ಟ್ ಅನ್ನೋ ಒಂದು ಹೆಸರು ಕೂಡ ಕಾಣುತ್ತೆ. ಇದರಿಂದ ಇದನ್ನ ಗೂಗಲ್ ಮಾಡ್ತಾರೆ. ಗೂಗಲ್ ಮಾಡಿದಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಆ ವ್ಯಕ್ತಿ ಇಲ್ಲಿ ಕಾಣಿಸ್ಕೊತಾನೆ. ಇವ್ರುಗಳು ಕೂಡ ಅವನು ಕೊಟ್ಟಂತ ಸ್ಪೀಚ್ ನ ನೋಡ್ತಾರೆ. ಅಂದ್ರೆ ಅವನ ಪ್ಲಾನ್ ಏನಿತ್ತು ಹೇಳ್ರಿ, ಈ ಭೂಮಿ ಮೇಲೆ ಮನುಷ್ಯನ ಜನಾಂಗ ತುಂಬಾನೇ ಜಾಸ್ತಿ ಆಗ್ತಾ ಇದೆ, ಹೀಗೆ ಆದ್ರೆ ಭೂಮಿ ಬದುಕೋದಕ್ಕೆ ಲಾಯಕ್ ಆಗಿರೋದಿಲ್ಲ, ಆ ತರ ಪರಿಸ್ಥಿತಿಗೆ ಬರುತ್ತೆ ಅನ್ನೋ ಒಂದು ಸ್ಪೀಚ್ ನ ಕೊಟ್ಟಿರ್ತಾನಲ್ಲ ಅದನ್ನ ನೋಡಿರ್ತಾರೆ. ಹಾಗೆ ಇವನು ಕೂಡ ಒಂದು ಪ್ಲಾನ್ ನ ಮಾಡ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾವ್ದಾದ್ರು ಒಂದು ಪ್ಲೇಗ್ ನ ಹಡಿಸ್ಬಿಟ್ಟು ಜನರನ್ನೆಲ್ಲ ಸಾಯಿಸ್ಬೇಕು ಅನ್ನೋದೇ ಪ್ಲಾನ್ ಹಾಕೊಂಡಿದ್ದ ಅಂತ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ. ಅವಾಗ ಇವ್ರಿಗೆ ಕನ್ಫರ್ಮ್ ಆಗುತ್ತೆ ಇವನು ಆ ವೈರಸ್ ನ ಕಂಡಿಡ್ದಿದ್ದಾನೆ, ಆದ್ರೆ ಆ ವೈರಸ್ ಎಲ್ಲಿದೆ ಅನ್ನೋ ಒಂದು ವಿಷಯನ ಇದೇ ಒಂದು ಮ್ಯಾಪ್ ಅಲ್ಲಿ ಬಚ್ಚಿಟ್ಟಿದ್ದಾನೆ, ನಾವು ಹುಡುಕ್ಬೇಕು ಅಂತ. ಸಿಎನ್ ಅನ್ನು ಕೂಡ ಇದು ನಮ್ ಕೆಲಸ ಅಲ್ಲ, ಇದು ಗೌರ್ಮೆಂಟ್ ಕೆಲಸ, ಅವ್ರು ನೋಡ್ಕೋತಾರೆ. ಫಸ್ಟ್ ನಾವು ಕೌನ್ಸಿಲ್ ಗೆ ಕಾಲ್ ಮಾಡೋಣ ಅನ್ಬಿಟ್ಟು ಕೌನ್ಸಿಲ್ ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಆ ವ್ಯಕ್ತಿನ ಕೂಡ ತಮ್ಮ ಅಡ್ರೆಸ್ ಹೇಳಿದಾಗ ಇವರು ತಮ್ಮ ಮನೆ ಅಡ್ರೆಸ್ ಹೇಳೋದಿಲ್ಲ, ಆಪೋಸಿಟ್ ಇರುವಂತ ಬಿಲ್ಡಿಂಗ್ ನ ಅಡ್ರೆಸ್ ನ ಹೇಳ್ಬಿಡ್ತಾರೆ. ಹೇಳ್ಬಿಟ್ಟು ವೇಟ್ ಮಾಡ್ತಾ ಇರ್ತಾರೆ ಯಾರು ಬರ್ತಾರೆ ನೋಡೋಣ ಅಂತ. ಆದ್ರೆ ಆ ಜಾಗಕ್ಕೆ ಯಾರು ಬರ್ತಾರೆ ಅಂದ್ರೆ ವೈ ಅಂತ ಬಂದಿರ್ತಾಳೆ. ಮತ್ತೆ ಈ ಕಡೆ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಟೀಮ್ಗೆ ರಾಬರ್ಟ್ ನ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಬಿಟ್ಟು ಅವರು ಕೂಡ ಇಲ್ಲಿಗೆ ಬರೋಕೆ ಶುರು ಮಾಡ್ತಾರೆ. ಹೀಗಾಗಿ ಇವರೆಲ್ಲರೂ ಕೂಡ ಬಂದಿರೋದ್ರಿಂದ ಇವನ್ಗೆ ಡೌಟ್ ಬಂದ್ಬಿಡುತ್ತೆ, ಗೌರ್ನಮೆಂಟೇ ಈ ಒಂದು ವೈರಸ್ ಹಿಂದೆ ಬಿದ್ದಿದೆ, ನಾನು ಅದನ್ನ ಕಂಡಿಡಿದೈತೀನಿ ಅನ್ಬಿಟ್ಟು ನನ್ನ ಹಿಂದೆ ಇವರು ಬಿದ್ದಿದ್ದಾರೆ ಅಂತ ಇವನಿಗೆ ಡೌಟ್ ಬಂದ್ಬಿಟ್ಟು ಇವರಿಬ್ರು ಕೂಡ ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತೆ ಎಸ್ಕೇಪ್ ಆಗ್ಬಿಟ್ಟು ಆ ಜಾಗದಿಂದ ಹೋಗ್ತಿರ್ಬೇಕಾದ್ರೆ ವಯಂತಾನು ಕೂಡ ನೋಡ್ತಾಳೆ ಇವಳು ಹೋಗ್ತಾ ಇರೋದನ್ನ. ಹೀಗಾಗಿ ಅವಳು ಕೂಡ ಫಾಲೋ ಮಾಡ್ಕೊಂಡ್ ಬರ್ತಾಳೆ. ಬಟ್ ಆದ್ರೆ ಇವರು ಒಂದು ಟ್ಯಾಕ್ಸಿನ ಉಪಯೋಗಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಲೀಡರ್ ಬರ್ತಾಳೆ, ಇವಳ ಹೆಸರು ಎಲಿಜಬೆತ್ ಅಂತ. ಎಲಿಜಬೆತ್ಗೆ ಗೊತ್ತಾಗುತ್ತೆ ರಾಬರ್ಟ್ ಈ ಜಾಗದಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ. ಇದರಿಂದ ನೀವೇನ್ ಮಾಡ್ತಿರೋ ಬಿಡ್ತಿರೋ ನನ್ಗೆ ಗೊತ್ತಿಲ್ಲ, ನನ್ಗೆ ಆ ರಾಬರ್ಟ್ ಬೇಕೇ ಬೇಕು ಅಂತ ಇವರೆಲ್ಲರಿಗೂ ಕೂಡ ಆರ್ಡರ್ನ ಕೊಡ್ತಾ ಇರ್ತಾಳೆ. ಹಾಗೆ ಅವನ್ನ ಕಂಡು ಹಿಡಿಯೋದಕ್ಕೆ 3 ಜನ ಎಕ್ಸ್ಪರ್ಟ್ ಗಳನ್ನ ಬಿಟ್ಟಿರ್ತಾರೆ. ಇದರಲ್ಲಿ ಮೈನ್ ಆಗಿ ನಾವು ನೋಡೋದು ಬುಚಾರ್ಡ್ ಅಂತ. ಇಲ್ಲಿ ವೈ ಅಂತ ತನ್ನ ಸೂಪರ್ವೈಸರ್ ಗೆ ಕಾಲ್ ಮಾಡ್ಬಿಟ್ಟು ಆ ವ್ಯಕ್ತಿ ನನ್ನಿಂದ ಮಿಸ್ ಆಗ್ಬಿಟ್ಟ ಅಂತ ಹೇಳ್ತಾಳೆ. ಇದರಿಂದ ಇವನು ಈ ವಿಷಯನ ತಗೊಂಡ್ಬಂದ್ಬಿಟ್ಟು ಇವನ ದೊಡ್ಡ ಲೀಡರ್ ಆದ ಹ್ಯಾರಿಗೆ ಹೇಳ್ತಾನೆ. ಇವ್ರದ್ದು ಯಾವ್ದೋ ಒಂದು ಸೀಕ್ರೆಟ್ ಆಗಿರೋ ಆರ್ಗನೈಸೇಷನ್ ಇರುತ್ತೆ. ಈ ಆರ್ಗನೈಸೇಷನ್ ನ ಹೆಸರು ಬಂದ್ಬಿಟ್ಟು ಕನ್ಸೋರ್ಟಿಯಂ ಅಂತ. ಈ ಒಂದು ಸೀಕ್ರೆಟ್ ಆರ್ಗನೈಸೇಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಗೌರ್ಮೆಂಟ್ ಗೂ ಕೂಡ ಗೊತ್ತಿರೋದಿಲ್ಲ, ತುಂಬಾನೇ ಸೀಕ್ರೆಟ್ ಆಗಿ ಇರ್ತಾರೆ ಇವರು. ಇವ್ರನ್ನ ಕೆಲಸ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಬಿಲಿಯನಿಯರ್ಸ್ ಗಳು ಅವರು ಹೇಳಿರುವಂತ ಕೆಲಸನ ಮಾಡ್ಕೊಡೋದೇ ಇವ್ರನ್ನ ಒಂದು ಕೆಲಸ. ಹೀಗಾಗಿ ರಾಬರ್ಟ್ ನ ಹಿಡಿಬೇಕು ಅನ್ನೋ ಒಂದು ಕೆಲಸ ಸಿಕ್ಕಿರುತ್ತೆ ಇವ್ರಿಗೆ. ಇದರಿಂದ ರಾಬರ್ಟ್ ನ ಹಿಡಿಯೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇರ್ತಾರೆ, ಯಾಕೆಂದ್ರೆ ಅವನ ಹತ್ರ ಇರುವಂತ ಒಂದು ಟ್ಯೂಬ್ ನ ಕೆತ್ಕೊಳ್ಳೋದಕ್ಕೆ. ಆದ್ರೆ ಈ ಹ್ಯಾರಿಗೆ ಇವಾಗ ಗೊತ್ತಾಗುತ್ತೆ ಈ ರಾಬರ್ಟ್ ನ ಹಿಂದಗಡೆ ನಾವಷ್ಟೇ ಅಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಟೀಮ್ ಕೂಡ ಬಿದ್ದಿದೆ ಅಂತ. ಇವನಿಗೆ ಡೌಟ್ ಬರುತ್ತೆ ಇವ್ರೆಂತಕ್ಕೆ ಇವನಿಂದೆ ಬಿದ್ದಿದ್ದಾರೆ ಅಂತ, ಯಾಕೆಂದ್ರೆ ಹ್ಯಾರಿಗೆ ಸರಿಯಾಗಿರೋ ಇನ್ಫಾರ್ಮೇಶನ್ ಸಿಕ್ಕಿರೋದಿಲ್ಲ ಆ ಟ್ಯೂಬ್ ಅಲ್ಲಿ ಏನಿದೆ ಅಂತ. ಮತ್ತೆ ಹಾಗೆ ಜಾಬ್ರಿಯಸ್ಟ್ ಒಂದು ವಿಡಿಯೋನ ಇವರಿಗೆ ಸಬ್ಮಿಟ್ ಮಾಡಿರ್ತಾನೆ, ಒಂದು ಪರ್ಟಿಕ್ಯುಲರ್ ಡೇಟ್ ಕೂಡ ಹೇಳಿ ಅದೇ ಟೈಮ್ಗೆ ಈ ವಿಡಿಯೋನ ನೀವು ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅಂತ. ಇದರಿಂದ ಹ್ಯಾರಿ ನಾನು ಆ ವಿಡಿಯೋನ ನೋಡ್ಬೇಕು, ಅದೇನು ಹೋಗಿ ತಗೊಂಬನ್ನಿ ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ಈ ಆರ್ಗನೈಸೇಷನ್ ಮಾಡ್ತಾ ಇರೋದೆಲ್ಲ ಇಲ್ಲೀಗಲ್ ಕೆಲಸ, ಬಟ್ ಆದ್ರೆ ಸಿಗಾಕೊಳ್ದೇ ಇರೋ ರೀತಿ ಮಾಡ್ತಾ ಇರುತ್ತೆ ಇದು. ಇಲ್ಲಿ ರಾಬರ್ಟ್ ಗೆ ಆ ಡಾಂಟೆಯ ಮ್ಯಾಪ್ ನಲ್ಲಿ ಇವನ್ಗೆ 2 ಕ್ಲೂ ಸಿಕ್ಕಿರುತ್ತೆ. ಮೊದಲನೇ ಕ್ಲೂ ಏನಪ್ಪಾ ಅಂದ್ರೆ ಒಂದು ಜಾಗದ ಹೆಸರು, ಆ ಜಾಗದ ಹೆಸರು ಪಲಾಜೋ ವೇಕಿಯೋ ಅಂತ. ಇದೊಂದು ಐತಿಹಾಸಿಕ ಸ್ಥಳ, ಪುರಾತನ ವಸ್ತುಗಳು, ಪೇಂಟಿಂಗ್ ಗಳು, ಏಷ್ಯಂಟ್ ಕಾಲದಲ್ಲಿ ಏನು ಸಿಕ್ಕಿರುತ್ತೋ ಅದನ್ನೆಲ್ಲ ಇಡುವಂತ ಜಾಗ, ಒಟ್ಟಿನಲ್ಲಿ ಮ್ಯೂಸಿಯಂ ಅಂತ ಹೇಳ್ಬೋದು. ಹಾಗೆ ಇವನ್ಗೆ ಇನ್ನೊಂದು ಕೋಡ್ ಸಿಗುತ್ತೆ, ಇನ್ನೊಂದು ಪದ ಸಿಗುತ್ತೆ, ಅದರ ಹೆಸರು ಚರ್ಕಲ್ಟ್ರೋವ್ ಅಂತ. ಅಂದ್ರೆ ಈ ಪದದ ಅರ್ಥ ಬಂದ್ಬಿಟ್ಟು ಹುಡುಕಿ ನಿಮ್ಗೆ ಸಿಗುತ್ತೆ ಅಂತ. ಹೀಗಾಗಿ ಇವರು ಪಲಾಜೋ ವೇಕಿಯಾ ಅನ್ನೋ ಒಂದು ಮ್ಯೂಸಿಯಂಗೆ ಬರಕ್ಕೆ ಶುರು ಮಾಡ್ತಾರೆ. ಹೋಗೋ ದಾರಿಲಿ ತುಂಬಾನೇ ಪೊಲೀಸ್ನವ್ರು ಇರ್ತಾರೆ, ಅವ್ರ ಕಣ್ಣಿಂದ ಎಲ್ಲ ತಪ್ಪಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆದ್ರೂ ಕೂಡ ಸಿಗಾಕೊಂಡ್ಬಿಡ್ತಾರೆ. ಹೀಗಾಗಿ ಇವರು ಪಕ್ಕದಲ್ಲಿ ಇದ್ದಂತ ಒಂದು ಗಾರ್ಡನ್ ಮೂಲಕ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂದ್ಬಿಟ್ಟು ಒಂದು ಡ್ರೋನ್ ನ ಮೂಲಕ ಇವ್ರನ್ನ ಫಾಲೋ ಮಾಡಕ್ಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ಇವರಿಬ್ರು ಯಾಮಾರಿಸ್ಬಿಟ್ಟು ಪಲಾಜೋ ವೇಕಿಯಾ ಮ್ಯೂಸಿಯಂ ಒಳಗಡೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಅಲ್ಲಿರುವಂತಹ ಪೇಂಟಿಂಗ್ ನ ಎಲ್ಲಾನು ಕೂಡ ನೋಡ್ತಾ ಇರ್ಬೇಕಾದ್ರೆ ಒಂದು ಯುದ್ಧದ ಪೇಂಟಿಂಗ್ ಅಲ್ಲಿ ಇವನಿಗೆ ಆ ಪದ ಸಿಗುತ್ತೆ, ಚರ್ಕಲ್ಟ್ರೋವ್ ಅಂತ. ಅಂದ್ರೆ ಇದು ಇವ್ನಿಗೆ ಅರ್ಥನೂ ಆಗ್ತಾ ಇರೋದಿಲ್ಲ, ಏನಿದು ಅಂತ ಕನ್ಫ್ಯೂಸ್ ಆಗಿ ನೋಡ್ತಾನೆ ಇರ್ತಾನೆ. ಮತ್ತೆ ಇವನ್ಗೆ ಏನೇನೋ ವಿಷನ್ ಕಾಣಕ್ಕೆ ಶುರುವಾಗುತ್ತೆ. ಇವನ ಕತ್ತಿಗೆ ಯಾರು ಇಂಜೆಕ್ಷನ್ ಕೊಟ್ಟೇ ಇರೋ ಹಾಗೆ. ಸಿಯಾನ ಹತ್ರ ಬಂದ್ಬಿಟ್ಟು ನನ್ನ ಕತ್ತಿಗೆ ನೀವೇನಾದ್ರೂ ಇಂಜೆಕ್ಷನ್ ಕೊಟ್ರ ಅಂದಾಗ ಅವಳು ಕೂಡ ಇಲ್ಲ ಅಂತಾಳೆ. ಆದ್ರೆ ಇವನ್ ಕಂಡಿರೋಂತ ವಿಷನ್ ಅಲ್ಲಿ ಆ ಇಂಜೆಕ್ಷನ್ ಹಾಸ್ಪಿಟಲ್ ಅಲ್ಲಿ ಕೊಟ್ಟಿರೋದಿಲ್ಲ, ಯಾವ್ದೊಂದು ಟ್ಯಾಕ್ಸಿ ಕಾರ್ ಒಳಗಡೆ ಕೊಟ್ಟಿರೋ ಹಾಗೆ ಇವನ್ಗೆ ಕಂಡಿರುತ್ತೆ. ಆಗ ಆ ಜಾಗಕ್ಕೆ ಮಾರ್ತಾ ಬರ್ತಾಳೆ. ಮಾರ್ತಾ ಬೇರೆ ಯಾರು ಆಗಿರೋದಿಲ್ಲ, ಈ ರಾಬರ್ಟ್ ನ ಒಂದು ಹಳೆ ಸ್ಟೂಡೆಂಟ್ ಆಗಿರ್ತಾಳೆ. ಈ ರಾಬರ್ಟ್ ಏನ್ ಕೆಲಸ ಮಾಡ್ತಾನೆ ಅಂತ ಹೇಳಲೇ ಇಲ್ವಲ್ಲ, ಇವನು ಅಮೆರಿಕಾದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಲಿ ಒಂದು ಲೆಕ್ಚರರ್. ಅದರಲ್ಲೂ ಕೂಡ ಪುರಾತನ ಕಾಲದ ಸುಳಿವುಗಳನ್ನ ಸಾಲ್ವ್ ಮಾಡೋದಂದ್ರೆ ಇವನ್ಗೆ ತುಂಬಾನೇ ಇಂಟ್ರೆಸ್ಟ್ ಅದ್ರ ಮೇಲೆ. ಹಾಗೆ ಮಾರ್ತಾ ಬಂದ್ಬಿಟ್ಟು ಏನ್ ನೀವೊಬ್ಬರೇ ಬಂದಿದ್ದೀರಲ್ಲ, ಇಗ್ನೋಸಿಯೋ ಎಲ್ಲಿ ಅಂತ ಕೇಳ್ತಾಳೆ. ಇದರಿಂದ ಇವನಿಗೆ ಗೊತ್ತಾಗುತ್ತೆ ನಾನು ಇಗ್ನೋಸಿಯೋ ಈ ಜಾಗಕ್ಕೆ ಬಂದಿದ್ದು ಅಂತ.
ಇದರಿಂದ ನಾವ್ ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಿತ್ತು ಅಂತ ನಿನಗೆ ಗೊತ್ತಾ ಅಂತ ಹಾಗೆ ಕಾಮಿಡಿಯಾಗಿ ಕೇಳ್ತಾನೆ ತಿಳ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ಮಾರ್ತಾನು ಕೂಡ ನೀವಿಬ್ರು ಬಂದ್ಬಿಟ್ಟು ಡಾಂಟೆಸ್ ಡೆತ್ ಮಾಸ್ಕ್ ನ ನೋಡ್ಕೊಂಡು ನಿಂತಿದ್ರಿ ಅಂತ, ಆ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತೀಯ ಮತ್ತೆ ಅಂದಾಗ ಸರಿ ಆಯ್ತು ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಆ ಜಾಗದಲ್ಲಿ ಡಾಂಟೆನ ಡೆತ್ ಮಾಸ್ಕ್ ಇರೋದಿಲ್ಲ, ಅಂದ್ರೆ ಡಾಂಟೆ ಒಂದು ಮುಖವಾಡ. ಇದರಿಂದ ಆ ಒಂದು ಇನ್ಚಾರ್ಜ್ ಕೂಡ CCTV ಫುಟೇಜ್ ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಆ ಡಾಂಟೆ ಮಾಸ್ಕ್ ನ ಕದ್ದಿರೋದ್ ಬೇರೆ ಯಾರು ಅಲ್ಲ, ಈ ರಾಬರ್ಟ್ ಹಾಗೆ ತನ್ನ ಫ್ರೆಂಡ್ ಇಗ್ನೋಜಿಯೋ ಅಂತ. ಹಾಗೆ ಆ ಜಾಗಕ್ಕೆ ತುಂಬಾ ಜನ ಪೊಲೀಸ್ ಆಫೀಸರ್ ಗಳು ಬಂದ್ಬಿಟ್ಟಿರ್ತಾರೆ. ಇವರು ಜಾಗಕ್ಕೆ ಬಂದಿರೋದ್ರಿಂದ ಈ ಜಾಗನೆಲ್ಲ ಸೀಲ್ ಮಾಡ್ಬಿಟ್ಟು ಒಬ್ಬೊಬ್ರನ್ನ ಚೆಕ್ ಮಾಡಿ ಒಳಗಡೆ ಕಳಿಸ್ತಾ ಇರ್ತಾರೆ. ಏನಾಗಿದೆ ನೋಡ್ಕೊಂಡ್ ಬರಕ್ಕೆ ಅನ್ಬಿಟ್ಟು ಎಲ್ಲ ಆಫೀಸರ್ಸ್ ಗಳು ಕೆಳಗಡೆ ಹೋಗ್ತಾರೆ. ಆಗ ಇದೇ ಟೈಮ್ ನ ಉಪಯೋಗಿಸ್ಕೊಂಡು ರಾಬರ್ಟ್ ಮಾರ್ತಾಗೆ ನನ್ನ ಫೇಸ್ ನ ಮತ್ತೆ ವಾಪಸ್ ತಂದು ಕೊಡ್ತೀನಿ ಅನ್ಬಿಟ್ಟು ಅವಳನ್ನ ಕಾರ್ಡ್ ನ ಈಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಎಸ್ಕೇಪ್ ಆಗ್ಬಿಟ್ಟು ಈ ಜಾಗದಲ್ಲಿ ಎಲ್ಲೆಲ್ಲಿ ಸೀಕ್ರೆಟ್ ಡೋರ್ ಗಳಿರುತ್ತೆ ಅಂತ ಈ ರಾಬರ್ಟ್ ಗೆ ಗೊತ್ತಿರುತ್ತೆ. ಇದರಿಂದ ಆ ಸೀಕ್ರೆಟ್ ಡೋರ್ ಗಳ ಮೂಲಕ ಎಸ್ಕೇಪ್ ಆಗ್ತಾ ಇರ್ತಾನೆ. ಇದೇ ಒಂದು ಮ್ಯೂಸಿಯಂಗೆ ಒಯಂತನು ಕೂಡ ಬರ್ತಾಳೆ. ಹಾಗೆ ಸಿಯಾನಾಗೆ ಇಗ್ನೋಜೆ ಕಳ್ಸಿರುವಂತಹ ಒಂದು ಮೆಸೇಜ್ ಕೂಡ ತೋರಿಸ್ತಾನೆ. ಆ ಒಂದು ಮೆಸೇಜ್ ಅಲ್ಲಿ ಪ್ಯಾರಡೈಸ್ 24 ಅಂತ ಇತ್ತಲ್ಲ, ಅಂದ್ರೆ ಆ ಪ್ಯಾರಡೈಸ್ 24 ಅಂತ ಬೇರೆ ಏನು ಅಲ್ಲ, ಅದೊಂದು ಚರ್ಚ್ ನ ಹೆಸರು. ಆ ಒಂದು ಚರ್ಚ್ ನ ಹೆಸರು ಬಂದ್ಬಿಟ್ಟು ಬ್ಯಾಪ್ಟಿಸಮ್ ಅಂತ. ಈ ಇಗ್ನೋಜಿಯೋ ಅದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇದರಿಂದ ಖಂಡಿತ ಆ ಮಾಸ್ಕ್ ನ ಅವನು ಅಲ್ಲೇ ಎಲ್ಲ ಬಜೆಟ್ ಇರ್ತಾನೆ, ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಹೋಗೋಕೆ ರೆಡಿ ಆಗಿರ್ತಾರೆ. ಎಲ್ಲಾ ಪೊಲೀಸ್ನವರು ಕೂಡ ಕವರ್ ಮಾಡ್ಕೊಂಡಿರೋದ್ರಿಂದ ಇವರು ಆ ಒಂದು ಮ್ಯೂಸಿಯಂ ನ ಮೇಲ್ಗಡೆ ಹೋಗ್ತಾರೆ. ಹೋದಾಗ ಮಿಡಲ್ ಅಲ್ಲಿ ಒಂದು ಚಿಕ್ಕ ಕಂಬ ಇರುತ್ತೆ, ಅದ್ರ ಮೇಲೆ ಇವರು ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಹೀಗಾಗಿ ಇವರಿಬ್ರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗೋ ದಾರಿ ಮಧ್ಯೆ ಸಿಯಾನ ಕೆಳಗಡೆ ಬಿದ್ದು ಹೋಗ್ಬಿಡ್ತಾಳೆ. ಇದರಿಂದ ಜೋರ್ ಶಬ್ದ ಬಂದ್ಬಿಡುತ್ತೆ. ಅದು ವಯಂತಾಗೆ ಕೇಳಿಸ್ಬಿಟ್ಟು ಅವಳು ಕೂಡ ಈ ಒಂದು ಟಾಪ್ ಗೆ ಬಂದಾಗ ವಯಂತ ಕೈಯಲ್ಲಿ ನಮ್ ಹೀರೋ ತಗ್ಲಾಕೊಂಡ್ಬಿಡ್ತಾನೆ. ಇದರಿಂದ ಅವಳು ಶೂಟ್ ಮಾಡೋಕೆ ಅಂತ ಬಂದಾಗ ಸರಿಯಾದ ಸಮಯನ ಉಪಯೋಗಿಸ್ಕೊಂಡು ಸಿಯಾನ ಆ ಜಾಗದಿಂದ ಅವಳನ್ನ ತೇಳ್ಬಿಡ್ತಾಳೆ. ಹೀಗಾಗಿ ಅವಳು ಫುಲ್ ಟಾಪ್ ಇಂದ ಬಿದ್ದಿರೋದ್ರಿಂದ ಅವಳ ಸ್ಪಾಟ್ ಅಲ್ಲಿ ಡೆತ್ ಆಗಿ ಹೋಗ್ಬಿಡುತ್ತೆ. ಇದನ್ನ ಬೊಚಾರ್ಡ್ ನೋಡ್ತಾನೆ, ಇವರು ಯಾವ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅಂತ. ಇದರಿಂದ ಅವ್ನು ಯಾರಿಗೂ ಕೂಡ ಹೇಳೋದಿಲ್ಲ, ಬರೀ ಇವರಿಬ್ರನ್ನ ಫಾಲೋ ಮಾಡ್ಕೊಂಡು ಇವ್ನು ಸಿಂಗಲ್ ಆಗಿ ಬರೋಕೆ ಶುರು ಮಾಡ್ತಾನೆ. ಇದರಿಂದ ರಾಬರ್ಟ್ ಹಾಗೆ ಸಿಯಾನ ಆ ಜಾಗದಿಂದ ತಪ್ಪಿಸ್ಕೊಂಡು ಒಂದು ಸ್ಟ್ರೀಟ್ ಸೈಡ್ ಗೆ ಬಂದ್ಬಿಡ್ತಾರೆ. ಹಾಗೆ ಆ ಜಾಗದಿಂದ ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ ರಾಬರ್ಟ್ ಕೂಡ ಹೇಳ್ತಾನೆ, ನೀನ್ ಇಲ್ಲಿಂದ ಹೊರಟೋಗ್ಬಿಡು, ಇದ್ರ ಮಧ್ಯೆ ಸಿಕ್ಕಾಕೊಂಬೇಡ, ಇವ್ರ ಕೈಗೆ ಸಿಕ್ಕೋದ್ರೆ ಪರ್ಮನೆಂಟ್ ಆಗಿ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ. ಆದ್ರೆ ಇವಳು ಇಲ್ಲಿವರೆಗೂ ಬಂದಿದೀವಿ, ಅದೇನಾಗುತ್ತೆ ನೋಡೇ ಬಿಡೋಣ ಅನ್ಬಿಟ್ಟು ಮತ್ತೆ ಪಯಣನ ಶುರು ಮಾಡ್ತಾರೆ. ಇವ್ರುಗಳನ್ನ ಫಾಲೋ ಮಾಡ್ಕೊಂಡು ಈ ಬುಚಾರ್ಡ್ ಬರ್ತಾ ಇರ್ತಾನೆ. ಆದ್ರೆ ಇವ್ನು ಹೋಗ್ತಿರ್ಬೇಕಾದ್ರೆ ಇವನ ವಾಕಿ ಟೋಕಿ ಎಲ್ಲಾನು ಕೂಡ ಡಸ್ಟ್ಬಿನ್ ಗೆ ಹಾಕ್ಬಿಟ್ಟು ಬರ್ತಾ ಇರ್ತಾನೆ. ಇವ್ರಿಗೆ ಗೊತ್ತಿರುತ್ತಲ್ಲ ಆ ಒಂದು ಮುಖವಾಡ ಎಲ್ಲಿದೆ ಅಂತ. ಅದೇ ರೀತಿ ಅದೇ ಚರ್ಚ್ ಒಳಗಡೆ ಬರ್ತಾರೆ. ಬಂದ್ಬಿಟ್ಟು ಆ ಜಾಗದಲ್ಲಿ ಒಂದು ಕುಂಡಲ ಅಂತ ಇರುತ್ತೆ, ಅದ್ರ ಒಳಗಡೆ ನೀರ್ ತುಂಬಿರುತ್ತೆ. ಅದ್ರ ಒಳಗಡೆನೆ ಡಾಂಟೆ ಡೆತ್ ಮಾಸ್ಕ್ ಇರೋದು. ಹೀಗಾಗಿ ಅದನ್ನ ಎತ್ಕೊಂಡು ಆ ಮುಖವಾಡ ಹಿಂದಗಡೆ ರೌಂಡ್ ಶೇಪ್ ಅಲ್ಲಿ ಒಂದು ಮೆಸೇಜ್ ನ ಬರ್ದಿರ್ತಾನೆ. ಅದು ಎಲ್ಲಾನು ಕೂಡ ಇವರು ನೋಡ್ತಾ ಇರ್ತಾರೆ. ಮತ್ತೆ ನಾವು ಇಲ್ಲಿ ಸೀಕ್ರೆಟ್ ಆರ್ಗನೈಸೇಷನ್ ನೋಡ್ತೀವಿ. ಇವ್ರುಗಳು ಜಾಬ್ರಿಸ್ಟ್ ಒಂದು ವಿಡಿಯೋನ ಮಾಡಿ ಇವ್ರಿಗೆ ಸಬ್ಮಿಟ್ ಮಾಡಿರ್ತಾನೆ, ನಾನು ಹೇಳೋ ಟೈಮ್ಗೆ ರಿಲೀಸ್ ಮಾಡ್ಬೇಕಿದ್ನ ಅಂತ. ಅದನ್ನ ಇವರು ಮುಂಚೆನೆ ನೋಡ್ತಾರೆ, ಏನ್ ಇವನು ಬಚ್ಚಿಟ್ಟಿದ್ದಾನೆ ಅಂತ. ಅವಾಗ ಇವ್ರಿಗೆ ಗೊತ್ತಾಗುತ್ತೆ ಇವನೊಂದು ವೈರಸ್ ನ ಕಂಡಿಡಿದು ಬಿಟ್ಟಿದ್ದಾನೆ. ಆ ಒಂದು ವೈರಸ್ ರಿಲೀಸ್ ಆದ್ರೆ ಪ್ರಪಂಚದ ಮೇಲೆ ಇರುವಂತ ಅರ್ಧಕ್ಕರ್ಧ ಜನ ಸತ್ತೇ ಹೋಗ್ಬಿಡ್ತಾರೆ ಅಂತ. ಅವಾಗ ಈ ಹ್ಯಾರಿಗೂ ಕೂಡ ರಿಯಲೈಸ್ ಆಗುತ್ತೆ, ನಾವ್ ಏನು ಈ ಕೆಲ್ಸಕ್ಕೆ ಕೈ ಹಾಕ್ಬಿಟ್ಟಿದೀವಲ್ಲ, ನಮ್ಗೆ ಗೊತ್ತಿಲ್ದೇನೆ ನಮ್ಮಿಂದ ಒಂದು ತಪ್ಪಾಗಿ ಹೋಗ್ಬಿಟ್ಟಿದೆ. ನಾವು ದುಡ್ಗೋಸ್ಕರ ಏನ್ ಬೇಕಾದ್ರೂ ಕೆಲಸ ಮಾಡ್ತೀವಿ, ಬಟ್ ಆದ್ರೆ ಈ ತರ ಎಲ್ಲ ಕೆಲಸ ಮಾಡೋದು ನಮ್ಮ ಒಂದು ರೂಲ್ಸ್ ಅಲ್ಲಿ ಇಲ್ಲ. ಈ ಒಂದು ಡಿಸಿಷನ್ ಇಂದ ನಮ್ ಪ್ರಾಣನು ಕೂಡ ಹೋಗ್ಬೋದು. ಇದರಿಂದ ನಾವು ಕೂಡ ಈ ಕೆಲಸ ನಿಲ್ಸೋದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ಬೇಕು ಅಂತ ಇವನು ಡಿಸೈಡ್ ಮಾಡ್ಕೋತಾನೆ. ಮತ್ತೆ ಈ ಇಬ್ರು ಆ ಒಂದು ಮೆಸೇಜ್ ನ ಓದ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಆ ಒಂದು ವೈರಸ್ ವೆನಿಸ್ ನಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಮತ್ತೆ ಹಾಗೆ ಆ ಜಾಗಕ್ಕೆ ಬುಚಾರ್ಡ್ ಬರ್ತಾನೆ. ಬುಚಾರ್ಡ್ ಬಂದ್ಬಿಟ್ಟು ನೀವೇನು ತಲೆ ಕೆಡ್ಸ್ಕೊಂಬಿಡಿ, ನಾನೇನು ಕೂಡ ನಿಮ್ಗೆ ಮಾಡೋದಿಲ್ಲ, ಯಾಕೆಂದ್ರೆ 2 ದಿನದ ಹಿಂದೆ ನಾನೇ ನಿಮ್ಮನ್ನ ಮೀಟ್ ಮಾಡಿದ್ದೆ, ಅದು ನಿಮ್ಗೆ ಮರ್ತೋಗಿದೆ ಅಂತ. ರಾಬರ್ಟ್ ಗೆ ವಿಷನ್ ಅಲ್ಲಿ ಯಾವ್ದೋ ಒಂದು ವ್ಯಕ್ತಿ ನನ್ನನ್ನ ಮೀಟ್ ಮಾಡೋದಕ್ಕೆ ಬರ್ತಿರ್ತಾನೆ ಅಂತ ಒಂದು ವಿಷನ್ ಕಾಣ್ತಾ ಇರುತ್ತಲ್ಲ, ಅದು ಇವನೇ ಆಗಿರ್ತಾನೆ. ಇವನೇ ಆ ಡಾಂಟೆ ಟ್ಯೂಬ್ ನ ಕೊಟ್ಟಿರ್ತಾನೆ. ಹಾಗೆ ಇವನ್ ವಿಷನ್ ಅಲ್ಲಿ ಇನ್ನೊಂದು ಲೇಡಿ ಬರ್ತಿರ್ಲಿಲ್ಲ, ಅವಳು ಬೇರೆ ಯಾರು ಆಗಿರೋದಿಲ್ಲ, ಎಲಿಜಬೆತ್ ಆಗಿರ್ತಾಳೆ. ಇದರಿಂದ ಎಲಿಜಬೆತ್ ನ ಒಂದು ಸತ್ಯನ ಹೇಳ್ತಾನೆ ಇವನ್ಗೆ. ಎಲಿಜಬೆತ್ ನ ಉದ್ದೇಶ ಬಂದ್ಬಿಟ್ಟು ಆ ಒಂದು ವೈರಸ್ ನ ನಿನ್ನಿಂದ ಹುಡುಕಿ ಅದನ್ನ ಫಾರಿನ್ ಗೆ ಮಾರ್ಬಿಟ್ಟು ತುಂಬಾನೇ ದುಡ್ಡು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನಾನ್ ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಬೇಕು, ಇದಕ್ಕೆ ನಿಮ್ ಸಹಾಯ ಬೇಕು ಅಂತ. ಹೀಗಾಗಿ ಇವರಿಬ್ರು ಕೂಡ ಇವ್ನು ಹೇಳ್ತಾ ಇರೋ ಮಾತನ್ನ ನಂಬ್ಕೊಂಡ್ಬಿಡ್ತಾರೆ. ಹಾಗೆ ಆ ಒಂದು ವೈರಸ್ ಯಾವ ಜಾಗದಲ್ಲಿ ಇದೆ ಅಂತಾನು ಕೂಡ ಹೇಳ್ತಾರೆ, ಅದೇ ವೆನಸ್. ಇವ್ರಗಳನ್ನ ಟ್ರೈನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಬುಚಾರ್ಡ್ ಕೂಡ ಜಾಬ್ರಿಸ್ಟ್ ಬಗ್ಗೆ ಹೇಳ್ತಾನೆ. ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋದಾಗ ಅವನ ಜೇಬಲ್ಲಿ ಈ ಟ್ಯೂಬ್ ನಮ್ಗೆ ಸಿಕ್ತು, ಆದ್ರೆ ಇದನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ, ಇದರಿಂದ ನಿಮ್ಮನ್ನ ಮೀಟ್ ಮಾಡ್ಬೇಕಾಗಿತ್ತು ಅಂತ. ಅಷ್ಟರಲ್ಲಿ ನೀವು ಕಿಡ್ನಾಪ್ ಆಗಿ ಹೋಗ್ಬಿಟ್ರಿ, ನಿಮ್ಮನ್ನ ಕಂಡು ಹಿಡಿಯೋದಕ್ಕೆ ನಮ್ಗೆ ತುಂಬಾನೇ ಕಷ್ಟ ಆಗ್ತಿತ್ತು ಅಂತ. ಆಗ ಮತ್ತೆ ರಾಬರ್ಟ್ ಗೆ ವಿಷನ್ ಎಲ್ಲ ಕಾಣಕ್ಕೆ ಶುರುವಾಗುತ್ತೆ. ಆವಾಗ ಇಲ್ಲಿ ಇವನ್ಗೆ ಸತ್ಯ ಗೊತ್ತಾಗುತ್ತೆ. ರಾಬರ್ಟ್ ನ ಈ
ಕೆಲ್ಸಕ್ಕೆ ಕರ್ಕೊಂಡ್ ಬಂದಿದ್ದು, ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು ಎರಡೂ ಕೂಡ ಎಲಿಜಬೆತ್ ರಾಬರ್ಟ್ಗೆ ಸುಮಾರು ವರ್ಷಗಳಿಂದನೂ ಕೂಡ ಗೊತ್ತು. ಈಗ ಬುಚರ್ಡ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ರಾಬರ್ಟ್ಗೆ ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ಸುಸ್ತಾಗೋ ತರ ಆಕ್ಟಿಂಗ್ ಮಾಡಿ ಅವನ ನೀರ್ ತರೋಕೆ ಕಳಿಸ್ಬಿಟ್ಟು ಅವನ್ಗೆ ಹೊಡೆದು ಆ ಒಂದು ಟ್ರೈನ್ ಇಂದ ಆಚೆ ಬಂದ್ಬಿಡ್ತಾರೆ. ಹೀಗಾಗಿ ಇವರು ಅವನಿಂದ ತಪ್ಪಿಸ್ಕೊಂಡು ವೇನಸ್ಗೆ ಬಂದ್ಬಿಡ್ತಾರೆ. ಇಲ್ಲಿ ಹ್ಯಾರಿ ಎಲಿಜಬೆತ್ ನ ಮೀಟ್ ಮಾಡ್ಬಿಟ್ಟು ಇರೋ ನಿಜನೆಲ್ಲ ಹೇಳ್ತಾ ಇರ್ತಾನೆ. ನಮ್ದು ಈ ತರ ಒಂದು ಸೀಕ್ರೆಟ್ ಆರ್ಗನೈಸೇಷನ್ ಇದೆ, ನಾವು ಬಿಲಿಯನಿಯರ್ಸ್ಗೆಲ್ಲ ಕೆಲಸನ ಮಾಡ್ಕೊಡ್ತಾ ಇದೀವಿ, ನಮ್ಗೆ ಒಂದು ಕ್ಲೈಂಟ್ ಒಂದು ಕೆಲಸನ ಕೊಟ್ಟಿದ್ರು, ಅದನ್ನ ನಾವು ಮಾಡ್ತಾ ಇದೀವಿ ಅಂತ. ಅಂದ್ರೆ ಬಂದ್ಬಿಟ್ಟು ಆ ಜಾಬ್ರಿಯಷ್ಟು ಆ ವಿಡಿಯೋದಲ್ಲಿ ಏನೇನ್ ಮಾತಾಡಿದ್ನ ಪ್ರತಿಯೊಂದನ್ನು ಕೂಡ ಹೇಳ್ಬಿಟ್ಟು ನಿಮ್ಗೆ ನಾವು ಕೂಡ ಇವಾಗ ಸಹಾಯ ಮಾಡ್ತೀವಿ, ನಿಮ್ಮ ಟೀಮ್ ಅಲ್ಲಿ ಇದನ್ನೆಲ್ಲ ಬುಚರ್ಡು, ಅವನನ್ನ ಜಾಸ್ತಿ ನಂಬೇಡಿ, ಅವನು ಕೂಡ ನಿಮಗೆ ಮೋಸ ಮಾಡ್ತಾ ಇದ್ದಾನೆ ಅಂತ. ಇವರು ವೇನಿಸ್ಗೆ ಬಂದ್ಬಿಟ್ಟು ಅಲ್ಲಿ ಇದ್ದಂತಹ ಒಂದು ಟೂರಿಸ್ಟ್ ಗೈಡ್ ನ ಕೇಳಿದಾಗ ಗೊತ್ತಾಗುತ್ತೆ ಇವರು ತಪ್ಪಾಗಿರೋಂತಹ ಜಾಗಕ್ಕೆ ಬಂದಿದ್ದಾರೆ ಅಂತ. ಆಕ್ಚುಲಿ ಇವರು ಹೋಗ್ಬೇಕಾಗಿರೋದು ಇಸ್ತಾನ್ಬುಲ್ ಅಲ್ಲಿ ಆ ಒಂದು ವೈರಸ್ ನ ಬಚ್ಚಿಟ್ಟಿರೋದು. ಹೀಗಾಗಿ ಇವರು ಮತ್ತೆ ಇಸ್ತಾನ್ಬುಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಹೋಗುತ್ತಾರೆ ನೋಡ್ತಾರೆ ಈ ಬುಚರ್ಡ್ ಇವ್ರನ್ನ ಹುಡ್ಕೊಂಡು ಬರ್ತಾ ಇರ್ತಾನೆ. ಇದರಿಂದ ಅಲ್ಲೇ ಇದ್ದಂತಹ ಒಂದು ಚರ್ಚ್ ನ ಒಂದು ಅಂಡರ್ ಗ್ರೌಂಡ್ ಇಂದ ಪಾಸ್ ಆಗ್ತಿರ್ಬೇಕಾದ್ರೆ ಅದು ಕೂಡ ಎಂಡ್ ಆಗ್ಬಿಡುತ್ತೆ. ಆಗ ಸಿಯಾನ ನೋಡ್ತಾಳೆ ಒಂದು ಜಾಗದಲ್ಲಿ ಕಿಟಕಿ ಇರುತ್ತೆ, ಅದನ್ನ ಬ್ರೇಕ್ ಮಾಡಿ ಇವರು ಹೊರಗಡೆ ಹೋಗ್ಬೇಕು. ಇದರಿಂದ ಅದನ್ನ ಬ್ರೇಕ್ ಮಾಡೋದಕ್ಕೆ ಒಬ್ಬನ ಹೆಲ್ಪ್ ತಗೋತಾರೆ. ಮೊದಲು ಇವಳು ಫಸ್ಟ್ ಹೊರಗಡೆ ಹೋಗ್ತಾಳೆ. ಹೊರಗಡೆ ಹೋಗಾದ್ಮೇಲೆ ರಾಬರ್ಟ್ಗೆ ಒಂದು ಸತ್ಯ ಕೂಡ ಗೊತ್ತಾಗುತ್ತೆ. ಹಾಗೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಕೂಡ ಕೊಡ್ತಾರೆ. ಈ ಸಿಯಾನ ಇದ್ದಾಳಲ್ಲ, ಇವಳು ಬೇರೆ ಯಾರು ಆಗಿರೋದಿಲ್ಲ, ಈ ಜಾಬ್ರಿಯಸ್ ನ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಇವರೆಲ್ಲ ಒಂದು ಟೀಮ್ ಆಗಿರ್ತಾರೆ. ಜಾಬ್ರಿಯಸ್ ತನ್ನ ಗರ್ಲ್ ಫ್ರೆಂಡ್ ಗೆ ಹೇಳಿರ್ತಾನೆ, ಈ ಒಂದು ಕೆಲಸದಲ್ಲಿ ನಾನ್ ಸತ್ತೋಗ್ಬಿಟ್ರೆ ನನ್ನ ಕೆಲಸನ ನೀವೇ ಪೂರ್ತಿ ಮಾಡ್ಬೇಕು ಅಂತ. ಹೇಳ್ಬೇಕು ಅಂದ್ರೆ ಈ ಒಂಥರ ಸೈಕೋಪ್ಯಾತ್ಗಳು, ನಾವೇ ಈ ದೇಶನ ಉದ್ಧಾರ ಮಾಡ್ಬೇಕು ಅನ್ನೋ ಡಿಸಿಷನ್ ತಗೊಂಡ್ಬಿಟ್ಟಿರ್ತಾರೆ ಇವ್ರುಗಳು. ಹೀಗಾಗಿ ರಾಬರ್ಟ್ ಗೆ ಹೇಳ್ತಾಳೆ, ನನ್ನ ಬಾಯ್ ಫ್ರೆಂಡ್ ಕಳ್ಸಿಕೊಟ್ಟಿರೋಂಥ ಕ್ಲೂಗಳು ನನಗೆ ಕಂಡು ಹಿಡಿಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು, ಅದಕ್ಕೋಸ್ಕರ ನಿನ್ನನ್ನ ಯೂಸ್ ಮಾಡ್ಕೊಂಡೆ ನಾನು ಅಂದ್ಬಿಟ್ಟು ಅವನನ್ನ ಅಲ್ಲೇ ಲಾಕ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇವನು ಕೂಡ ರಿಕ್ವೆಸ್ಟ್ ಮಾಡ್ಕೋತಾನೆ ಆತರ ಮಾಡ್ಬೇಡ ಅಂತ, ಆದ್ರೆ ಅವಳು ಹೊರಟೆ ಹೋಗ್ಬಿಡ್ತಾಳೆ. ಆದ್ರೆ ಹಾಗೋ ಈಗ ಮಾಡಿ ಬುಚರ್ಡ್ ಕಂಡು ಹಿಡಿದ್ಬಿಟ್ಟು ರಾಬರ್ಟ್ ನ ಅವನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ರಾಬರ್ಟ್ ಗೆ ಪ್ರಜ್ಞೆ ಬಂದಾಗ ಬುಚರ್ಡ್ ಕೂಡ ಕೇಳ್ತಾನೆ ಆ ವೈರಸ್ ಎಲ್ಲಿದೆ ಅಂತ. ಇವನ್ ಎಂತಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ಇವನು ಆಕ್ಚುಲಿ ಆ ವೈರಸ್ ನ ಮಾರ್ಬಿಟ್ಟು ತುಂಬಾನೇ ಹಣ ಮಾಡೋಣ ಅಂತ ಒಂದು ಪ್ಲಾನ್ ಹಾಕೊಂಡಿರ್ತಾನೆ. ಬೇರೆ ಕಂಟ್ರಿಗೆ ಮಾರಿದ್ರೆ ಒಂದು ದೊಡ್ಡ ಅಮೌಂಟ್ ಕೊಡ್ತಾರೆ, ಒಂದು ಪ್ಲಾನ್ ಆಗಿರುತ್ತೆ ಇವಂದು. ಆದ್ರೆ ಅಲ್ಲಿಗೆ ಹ್ಯಾರಿ ಬಂದ್ಬಿಟ್ಟು ಇವನ್ನ ಮುಗಿಸ್ಬಿಟ್ಟು ರಾಬರ್ಟ್ ನ ಕಾಪಾಡ್ಬಿಟ್ಟು ಇವನ್ಗೆ ಕ್ಲಿಯರ್ ಕಟ್ ಆಗಿ ಪಾಯಿಂಟ್ ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ. ನೀನ್ ಏನೇನ್ ನೋಡ್ತಾ ಇದೆಯೋ, ನಿನ್ಗೆ ಏನೇನ್ ಕಾಣ್ತಿತ್ತೋ ಅದ್ಯಾವುದು ಕೂಡ ನಿಜ ಅಲ್ಲ, ಅದೆಲ್ಲ ನಾವೇ ಕ್ರಿಯೇಟ್ ಮಾಡಿದ್ದು. ಆಕ್ಚುಲಿ ಈ ಸಿಯಾನ ಬಂದ್ಬಿಟ್ಟು ನಮ್ಮ ಹತ್ರ ಹೆಲ್ಪ್ ನ ಕೇಳಿದ್ಲು, ಈ ರೀತಿ ರಾಬರ್ಟ್ ಗೆ ಒಂದು ಇಂಜೆಕ್ಷನ್ ನ ಕೊಟ್ಬಿಟ್ಟು ಅವನಿಂದ ಒಂದು ಸತ್ಯನ ಹೊರಗಡೆ ತರಬೇಕು ಅಂತ. ಬಟ್ ಆದ್ರೆ ಹ್ಯಾರಿ ಗ್ರೂಪ್ ಗೆ ಗೊತ್ತಿರೋದಿಲ್ಲ ಇವರು ಜಗತ್ತಲ್ಲಿರೋ ಅರ್ಧ ಜನನೇ ಸಾಯಿಸೋಕೆ ಹೊರಟಿದ್ದಾರೆ ಅಂತ. ಇದರಿಂದ ಗೊತ್ತಿಲ್ದೇನೆ ಇವ್ರಿಗೆ ಸಹಾಯ ಮಾಡಿರೋದ್ರಿಂದ ಇದನ್ನ ನಾನೇ ಸರಿ ಮಾಡ್ಬೇಕು, ನಾನು ಕೂಡ ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು ಇವಾಗ ಇವ್ರ ಜೊತೆಗೆ ಸೇರ್ಕೊಂಡಿರ್ತಾನೆ. ಅದಲ್ದಲೆ ಸ್ಟಾರ್ಟಿಂಗು ಇವನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅದು ಬೇರೆ ಯಾರು ಆಗಿರೋದಿಲ್ಲ, ಇವ್ರು ಟೀಮ್ ಅವರು ಆಗಿರ್ತಾರೆ. ಎಲ್ಲ ಫೇಕ್ ನಡೆದಿರುತ್ತೆ. ಇವನ್ ತಲೆಗೆ ಬುಲೆಟ್ ಕೂಡ ಬಿದ್ದಿರೋದಿಲ್ಲ, ಏನು ಕೂಡ ಬಿದ್ದಿರೋದಿಲ್ಲ. ಇವನ್ಗೆ ಇಂಜೆಕ್ಷನ್ ಕೊಟ್ಬಿಟ್ಟು 2 ದಿನ ಏನೇ ನಡೀತೋ ಎಲ್ಲಾನು ಕೂಡ ಮರ್ತೋಗೋ ರೀತಿ ಮಾಡ್ಬಿಟ್ಟಿರ್ತಾರೆ ಇವ್ರೆ. ಹೀಗೆ ರಾಬರ್ಟ್ ನ ಎಲಿಜಬೆತ್ ಹತ್ರ ಕರ್ಕೊಂಡ್ ಬರ್ತಾನೆ. ಎಲಿಜಬೆತ್ ಗೆ ರಾಬರ್ಟ್ ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಇವರಿಬ್ರಿಗೊಬ್ರು ತುಂಬಾನೇ ಪರಿಚಯ ಇರುತ್ತೆ. ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ಇವರಿಬ್ರು ಲವರ್ಸ್ ಗಳು. ಆದ್ರೆ ತಮ್ಮ ಒಂದು ಗುರಿನ ಮುಟ್ಬೇಕು ಅಂದ್ಬಿಟ್ಟು ಇವರಿಬ್ರು ಒಬ್ರಿಗೊಬ್ರು ಮದ್ವೆ ಆಗದೆ ದೂರ ಆಗ್ಬಿಟ್ಟಿರ್ತಾರೆ. ರಾಬರ್ಟ್ ಎಲಿಜಬೆತ್ ಗೆ ಹೇಳ್ತಾನೆ ಆ ವೈರಸ್ ಇಸ್ತಾನ್ಬುಲ್ ಅಲ್ಲಿ ಇದೆ ಅಂತ. ಹೀಗಾಗಿ ಇವರು ಒಂದು ಪ್ರೈವೇಟ್ ಜೆಟ್ ಅಲ್ಲಿ ಇಸ್ತಾನ್ಬುಲ್ ಗೆ ಬರಕ್ಕೆ ಶುರು ಮಾಡ್ತಾರೆ. ಇಷ್ಟಲ್ಲಿ ಆಲ್ರೆಡಿ ಸಿಯಾನ ಕೂಡ ಇಸ್ತಾನ್ಬುಲ್ ಗೆ ಬಂದಿರ್ತಾಳೆ. ಬಂದ್ಬಿಟ್ಟು ಅವಳು ತನ್ನ ಗ್ರೂಪ್ ನ ಮೀಟ್ ಮಾಡ್ತಾಳೆ. ಬಂದ್ಬಿಟ್ಟು ಆ ಗ್ರೂಪ್ ಹತ್ರ ಒಂದು ವಿಷಯನ ಕೇಳ್ತಾಳೆ, ಈ ಜಾಗದಲ್ಲಿ ಎಲ್ಲಿ ಅಂಡರ್ ಗ್ರೌಂಡ್ ವಾಟರ್ ಇದೆ, ಹಾಗೆ ದೊಡ್ಡ ದೊಡ್ಡ ಕಂಬಗಳು ಇದೆ ಅಂತ. ಇದರಿಂದ ಅವರು ಕೂಡ ಒಂದು ಜಾಗದ ಹೆಸರು ಹೇಳ್ತಾರೆ, ಅದರ ಹೆಸರೇ ಸುಕೆನ್. ಈ ಕಡೆ ರಾಬರ್ಟ್ ಟೀಮ್ ಕೂಡ ಇಸ್ತಾನ್ಬುಲ್ ಗೆ ಬರ್ತಾರೆ. ಹಾಗೆ ಇನ್ನು ಜಾಸ್ತಿ ಪೊಲೀಸ್ ಆಫೀಸರ್ ನ ಆ ಜಾಗಕ್ಕೆ ಕರೆಸಿ ಅಲ್ಲಿ ಜನರನ್ನ ಎಲ್ಲಾರನ್ನು ಕೂಡ ಅಲರ್ಟ್ ಮಾಡ್ತಾ ಇರ್ತಾರೆ. ಇದರಿಂದ ಇಸ್ತಾನ್ಬುಲ್ ನ ಮೇಂಟೆನೆನ್ಸ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಇವರು ಇದನ್ನೇ ಪ್ರಶ್ನೆ ಮಾಡ್ತಾರೆ, ಈ ಜಾಗದಲ್ಲಿ ಎಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ವಾಟರ್ ಇದೆ, ಹಾಗೆ ಅಲ್ಲಿ ದೊಡ್ಡ ದೊಡ್ಡ ಕಂಬಗಳಿದೆ ಅಂತ. ಇವರು ಕೂಡ ಅದೇ ಹೆಸರು ಹೇಳ್ತಾರೆ, ಸುಕೆನ್ ಜಾಗನ. ಇದರಿಂದ ಇವರು ಕೂಡ ಆ ಜಾಗಕ್ಕೆ ಬರಕ್ಕೆ ಶುರು ಮಾಡ್ತಾರೆ. ಅದಲ್ದಲ್ಲಿ ಈ ಜಾಗಕ್ಕೆ ತುಂಬಾ ಜಾಸ್ತಿ ಜನ ಸೇರುವಂತ ಟೈಮ್ ಇದಾಗಿರುತ್ತೆ. ಇದೇ ಟೈಮ್ ನ ಉಪಯೋಗಿಸ್ಕೊಂಡು ಈ ವೈರಸ್ ನ ಸ್ಪ್ರೆಡ್ ಮಾಡಬೇಕು ಅನ್ನೋದು ಅವನ ಒಂದು ಗುರಿ ಆಗಿರುತ್ತೆ. ಹಾಗೆ ಎಲಿಜಬೆತ್ ತನ್ನ ಟೀಮ್ ಅವ್ರಿಗೆ ಈ ಜಾಗದಲ್ಲಿ ವೈಫೈ ಕನೆಕ್ಷನ್, ನೆಟ್ವರ್ಕ್ ಎಲ್ಲಾನು ಕೂಡ ಬ್ಲಾಕ್ ಮಾಡೋದಕ್ಕೆ ಹೇಳ್ತಾರೆ. ಅವರು ಕೂಡ ಅದೇ ರೀತಿ ಮಾಡ್ತಾರೆ. ಈ ಕಡೆ ಸಿಯಾನಾಗೆ ಅವನ ಟೀಮು 2 ಬಾಂಬು ಹಾಗೆ ಒಂದು ಫೋನ್ ನ ಕೊಡ್ತಾರೆ. ಈ ಬಾಂಬ್ ನ ನೀನು ಆಕ್ಟಿವೇಟ್ ಮಾಡಿ ಬ್ಲಾಸ್ಟ್ ಮಾಡ್ಬೇಕು ಅಂದ್ರೆ ಈ ಫೋನ್ ಅಲ್ಲಿ ಒಂದು ಕಾಲ್ ನ ಮಾಡು ಅಷ್ಟೇ ಸಾಕು, ಇದು ಆಟೋಮೆಟಿಕ್ ಆಗಿ ಬ್ಲಾಸ್ಟ್ ಆಗುತ್ತೆ ಅಂತ. ಅದನ್ನ ಯೂಸ್ಕೊಂಡು ಇವಳು ಕೂಡ ಸುಕೆನ್ ಜಾಗಕ್ಕೆ ಬರ್ತಾರೆ. ರಾಬರ್ಟ್, ಎಲಿಜಬೆತ್ ಅವ್ರ ಟೀಮ್ ಎಲ್ಲರೂ ಕೂಡ ಈ ಸುಕೆನ್
ಅಂಡರ್ ಗ್ರೌಂಡ್ ವಾಟರ್ ಹತ್ರ ಬಂದಾಗ ಇವರು ಕೂಡ ಹುಡುಕೋಕೆ ಶುರು ಮಾಡಿರ್ತಾರೆ. ಆವಾಗ ಇವ್ರಿಗೆ ಆ ಜಾಗ ಸಿಗುತ್ತೆ. ಆ ವೈರಸ್ ನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಕಟ್ಬಿಟ್ಟು ಆ ಜಾಗದಲ್ಲಿ ಇಟ್ಟಿರ್ತಾನೆ. ಹೀಗಾಗಿ ಅದನ್ನ ಸೇಫ್ ಆಗಿ ಎತ್ಕೊಳ್ಳೋದಕ್ಕೆ ಒಂದು ಕಂಟೈನರ್ ನ ತಗೊಂಡು ನೀರ್ಗೆ ಎಳಿತಾರೆ. ಇಲ್ಲಿ ಹ್ಯಾರಿ ಸಿಯಾನ ನೋಡ್ತಾನೆ. ಇದರಿಂದ ಅವಳ ಹತ್ರ ಹೋಗ್ತಿರ್ಬೇಕಾದ್ರೆ ಆ 2 ವ್ಯಕ್ತಿಗಳು ಬಂದ್ಬಿಟ್ಟು ಇವನ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರ್ತಾರೆ, ಸಿಯಾನ ಟೀಮ್ ನವರು. ಇದರಿಂದ ಅವ್ರ ಜೊತೆ ಫೈಟ್ ನ ಮಾಡ್ತಿರ್ಬೇಕಾದ್ರೆ ಅವನು ಕೂಡ ಸೂಪರ್ ಆಗಿ ಫೈಟ್ ಮಾಡಿ ಆ ಇಬ್ರನ್ನ ಸಾಯಿಸ್ಬಿಡ್ತಾನೆ. ಆದ್ರೆ ಸಿಯಾನನೇ ಬಂದ್ಬಿಟ್ಟು ಒಂದು ಸರಿಯಾದ ಸಮಯನ ಉಪಯೋಗಿಸ್ಕೊಂಡು ಹ್ಯಾರಿನ ಸಾಯಿಸ್ಬಿಡ್ತಾಳೆ. ಸಾಯಿಸ್ಬಿಟ್ಟು ಮುಂದೆ ಹೋಗ್ತಿರ್ಬೇಕಾದ್ರೆ ಹಂಗೆ ಆ ಬಾಂಬ್ಗಳನ್ನು ಕೂಡ ನೀರೊಳಗಡೆ ಎಸ್ಬಿಟ್ಟು ಮುಂದೆ ಹೋಗ್ತಾಳೆ. ಮುಂದೆ ಹೋದಾಗ ರಾಬರ್ಟ್ ಕೈಗೆ ಸಿಗಾಕೊಂಡ್ಬಿಡ್ತಾಳೆ. ಸಿಗಾಕೊಂಡಾಗ ರಾಬರ್ಟ್ ಕೂಡ ಹೇಳ್ತಾನೆ, ಆ ರೀತಿ ಮಾಡ್ಬೇಡ, ಜನರನ್ನೆಲ್ಲ ಕೊಂದು ನಿಮ್ಗೆ ಏನ್ ಸಿಗುತ್ತೆ, ನೀವು ಪ್ರಕೃತಿಯ ವಿರುದ್ಧ ಹೋಗ್ತಾ ಇದ್ದೀರಾ ಅಂದ್ರೂ ಕೂಡ ಇವಳಿಗೆ ಮದ ತಲೆಗತ್ಪಟ್ಟಿರುತ್ತೆ. ನನ್ನ ಬಾಯ್ ಫ್ರೆಂಡ್ ಆಸೆನ ನಾನು ಈಡೇರಿಸಬೇಕು, ಈ ಪ್ರಪಂಚನ ಸೇವ್ ಮಾಡೋದು ನಮ್ ಕೈಲಿ ಆಗೋದು ಅಂತ ಇವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಇದರಿಂದ ನಾನು ಈ ಬಾಂಬ್ ನ ಬ್ಲಾಸ್ಟ್ ಮಾಡ್ಲೇಬೇಕು ಅಂದ್ಬಿಟ್ಟು ಆ ಬಾಂಬ್ ನ ಬ್ಲಾಸ್ಟ್ ಮಾಡ್ತಾಳೆ. ಬಟ್ ಆದ್ರೆ ಇವಳ ಫೋನ್ ಅಲ್ಲಿ ಸಿಗ್ನಲ್ ಇಲ್ದೇ ಇರೋದ್ರಿಂದ ಆ ಬಾಂಬು ಬ್ಲಾಸ್ಟ್ ಆಗೋದಿಲ್ಲ. ಹೀಗಾಗಿ ಇವಳು ಏನ್ ಮಾಡ್ತಾಳೆ ಅಂದ್ರೆ ನೀರ್ಗೆ ಹಾರ್ಬಿಟ್ಟು ಇವಳು ಕೈಯಾರನೆ ಆ ಬಾಂಬ್ ನ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಇದರಿಂದ ಇವಳು ಕೂಡ ಸತ್ತೇ ಹೋಗ್ಬಿಡ್ತಾಳೆ. ಈ ಕಡೆ ಎಲಿಜಾಬೆತ್ ನ ಟೀಮು ಒಂದು ಕಂಟೈನರ್ ನ ಮೂಲಕ ಆ ಒಂದು ವೈರಸ್ ನ ಕ್ಲೀನ್ ಆಗಿ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ, ಅಂದ್ರೆ ಲಾಕ್ ಮಾಡ್ಕೋತಾರೆ, ಅದು ಹೊರಗಡೆ ಬರ್ದಿರೋ ರೀತಿ. ಆದ್ರೆ ಈ ಬಾಂಬು ಬ್ಲಾಸ್ಟ್ ಆಗಿರೋದ್ರಿಂದ ಇವ್ರ ಟೀಮ್ ಮೇಲೆ ಡಿವೈಡ್ ಆಗ್ಬಿಡುತ್ತೆ. ಹಾಗೆ ಅದು ಕೂಡ ಕೈ ತಪ್ಕೊಂಡು ಹೋಗ್ಬಿಡುತ್ತೆ. ಇದನ್ನ ನೋಡಿದ ಎಲಿಜಾಬೆತ್ ಅವಳು ಕೂಡ ನೀರಿಗೆ ಹಾರ್ಬಿಟ್ಟು ಅದನ್ನ ತಗೊಳಕ್ಕೆ ಅಂತ ಬಂದಾಗ ಜಾಬ್ರಿ ಅಷ್ಟು ಟೀಮ್ ಅಲ್ಲಿರೋ ಒಬ್ಬ ವ್ಯಕ್ತಿ ಇನ್ನೂ ಸತ್ತೇ ಇರೋದಿಲ್ಲ. ಅವನ್ ಬಂದ್ಬಿಟ್ಟು ಎಲಿಜಾಬೆತ್ಗೆ ಹೊಡೆದ್ಬಿಟ್ಟು ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅವಾಗ ರಾಬರ್ಟ್ ಬಂದ್ಬಿಟ್ಟು ಅವನ್ಗೆ ಸರಿಯಾಗೇನೆ ಹೊಡೆದು ಅವನನ್ನ ಸಾಯಿಸಿ ಆ ವೈರಸ್ ಹಾಗೆ ಎಲಿಜಾಬೆತ್ ಇಬ್ರನ್ನು ಕೂಡ ಸೇವ್ ಮಾಡ್ಬಿಡ್ತಾರೆ. ಇದರಿಂದ ಆ ವೈರಸ್ ಸೇವ್ ಆಗ್ಬಿಡುತ್ತೆ. ಸಿಯಾನ ಹಾಗೆ ಅವ್ರ ಟೀಮ್ ಅವರು ಎಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ. ಫೈನಲಿ ನಾವು ಎಂಡಿಂಗ್ ಸೀನ್ ನೋಡ್ತೀವಿ. ಎಲಿಜಾಬೆತ್ ರಾಬರ್ಟ್ ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ. ನೀನ್ ಇಲ್ಲ ಅಂದಿದ್ರೆ ನಾವು ಈ ವೈರಸ್ ನ ಕಂಡುಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ, ಎಷ್ಟೋ ಜನರ ಪ್ರಾಣ ಹೋಗ್ಬಿಟ್ಟಿರೋದು, ನಮ್ಗೆ ಸಹಾಯ ಮಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಇವನ್ಗೆ ಹೇಳ್ತಾ ಇರ್ತಾಳೆ. ಅವನು ಕೂಡ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಇವಳ ಹತ್ರ ಮಾತಾಡ್ತಾ ಇರ್ತಾನೆ. ಇವರಿಬ್ರು ಹಳೆ ಲವರ್ಸ್ ಆಗಿರೋದ್ರಿಂದ ಮೋಸ್ಟ್ಲಿ ಇವಾಗ ಲವ್ ವರ್ಕ್ ಆಗ್ಬೋದು ಏನೋ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.